ಸೊ ಸಕ್ಸಸ್ಫುಲಿ 3 ಮಂತ್ಸ್ ಆದಮೇಲೆ ನಮ್ಮದು ಆ್ಯಪ್ ಯಾವುದೇ ಥರ ಕ್ರಾಶ್ ಇರಲಿಲ್ಲ, ಯಾವುದೇ ಥರ ಪ್ರೋಗ್ರಾಮಿಂಗ್ ಎರರ್ ಇರಲಿಲ್ಲ. ಸೊ ಈ ಒಂದು ಆ್ಯಪ್ ನೇಮ್ ಏನು ಆ್ಯಂಡ್ ಆ್ಯಪ್ನ ಹೇಗೆ ಯೂಸ್ ಮಾಡುವಂಥದ್ದು, ಆ್ಯಪಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ. ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಮಿಸ್ಟರ್ ಜೇಜ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಆ ಒಂದು ಬಿಗ್ಗೆಸ್ಟ್ ಥಿಂಗ್ ಬಗ್ಗೆ ಆ್ಯಂಡ್ ಆ ಒಂದು ಆ್ಯಪ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಆ್ಯಂಡ್ ಆ್ಯಪ್ ನೇಮ್ ಏನು ಆ್ಯಂಡ್ ಆ್ಯಪ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಆ್ಯಂಡ್ ಹೇಗೆ ಯೂಸ್ ಮಾಡೋದು ಅದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ತಡ ಮಾಡ್ತಾರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಇನಿಷಿಯಲಿ ಆ ಒಂದು ಆ್ಯಪ್ನ ನಾನು ಡೆವಲಪ್ ಮಾಡೋಕ್ಕಿಂತ ಮುಂಚೆ ಏನೇನಾಗಿತ್ತು ಅಂತೆಲ್ಲ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಆ್ಯಪ್ ನೇಮ್ ಏನು, ಲೋಗೋ ಆ್ಯಂಡ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೋಗೋ ಆ್ಯಂಡ್ ನೇಮ್. ಸೊ ಒಂದು ಆ್ಯಪ್ನ ಬಿಲ್ಡ್ ಮಾಡ್ತಿದ್ದೀವಿ ಅಂತಂದರೆ ಲೋಗೋ ಆ್ಯಂಡ್ ನೇಮ್ ಏನಾಗಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಲೋಗೋ ಆ್ಯಂಡ್ ನೇಮ್ ಬಂತು ಅಂತಂದರೆ ಲೋಗೋ ಬಗ್ಗೆ ನಾನು ಒಂದು ವೀಕ್ ಥಿಂಕ್ ಮಾಡಿದ್ದೀನಿ. ಅದ್ರ ಬಗ್ಗೆ ಲೈಕ್ ಯಾವ ಥರ ಕೊಡಬೇಕು, ನನ್ನ ಲೋಗೋ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲ್ಸಾಗಿ ಥಿಂಕ್ ಮಾಡಿದೆ. ಬಟ್ ಅಟ್ ದಿ ಎಂಡ್ 1 ವೀಕ್ ಆದಮೇಲೆ ನನಗೆ ಸೂಟಬಲ್ ಅನಿಸಿದ್ದು ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಲೋಗೋ ನಾನು ಕೊಟ್ಟಿದ್ದೇನೆ ಅದಕ್ಕೆ. ಆ್ಯಂಡ್ ದೆನ್ ನೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೇಮ್ಗೆ ನಾನು ಯಾವುದೇ ಥರ ಥಿಂಕ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ಏನೋ ಒಂದು ಮೂವ್ ಕೊಡ್ತಿದ್ದೀನಿ ಲೈಫಲ್ಲಿ ಅಂತಂದರೆ, ಸೊ ಆ ಒಂದು ಮೂಮೆಂಟ್ಗೆ ನನ್ನ ಒಂದು ನೇಮ್ ಏನು ಇರುತ್ತೆ, ಎಷ್ಟು ಕಾರಣ ಆಗಿರುತ್ತೋ ನಾನು ಅಂದ್ಕೊತಿದ್ದೀನಲ್ಲ, ಈಗ ಒಂದು ಕೊಟ್ಟಿದ್ದೀನಿ ಆ ನೇಮು ಆ್ಯಂಡ್ ಆ ನೇಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾನು ಎಲ್ಲೇ ಹೋದರೂ ಕೂಡ ಆ ಒಂದು ನೇಮ್ನೇ ನಾನು ಇನಿಷಿಯಲಿ ಕೊಡುವಂಥದ್ದು ಆ್ಯಂಡ್ ದೆನ್ ನನ್ನ ಸೈನು ಕೂಡ ಅದೇ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ ನನ್ನ ನೇಮ್ ಬರಬೇಕು ಅಂತ ನನ್ನ ಒಂದು ಇಚ್ಛೆ ಆಗಿರುತ್ತೆ, ಯಾವುದೇ ಒಂದು ಥಿಂಗ್ ಬಗ್ಗೆ ಆಗಲಿ. ಸೊ ಅದೇ ಒಂದು ಕಾರಣ ಇಟ್ಕೊಂಡು ನಾನು ಆ ಒಂದು ನೇಮ್ನೇ ನನ್ನ ಒಂದು ಆ್ಯಪ್ಗೂ ಕೂಡ ಕೊಡ್ತೀನಿ. ಸೊ ಆ ನೇಮ್ ಬಂದು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ನೇಮ್ ಪ್ಲಸ್ ಲೋಗೋ ರಿವೀಲ್ ಮಾಡೋಣ ಬನ್ನಿ. ನೇಮ್ ಆ್ಯಂಡ್ ಲೋಗೋ ಆಫ್ ಮೈ ಆ್ಯಪ್ ಇಸ್ ದಿಸ್. May I come? This is my app. ಇದೇ ನನ್ನ ಒಂದು ಆ್ಯಪ್. ಈ ನೇಮ್ ಆ್ಯಪಲ್ಲಿ ನೀವು ಕಾಣ್ತಾ ಇರ್ಬೋದು, ಲೈಕ್ ನೋಡ್ತಾ ಇರ್ಬೋದು. ನಿಮಗೆ ನೋಡ್ತಿರೋದು ಎರಡೇ ಇನಿಷಿಯಲ್, ದಟ್ ಈಸ್ ಜೆ ಆ್ಯಂಡ್ ಎಚ್. ಹೌದು, JH ನನ್ನ ಒಂದು ಇನಿಷಿಯಲ್ ಆಗಿರುತ್ತೆ. ಸೊ ಇದೇ ಒಂದು ನೇಮ್ನ ಲೈಕ್ ನಾನು ನನ್ನ ಒಂದು ಆ್ಯಪ್ ಕೂಡ ಕೊಡ್ತೀನಿ ವಿತ್ ಅಡಿಷ್ನಲ್ ಆಫ್ ವರ್ಲ್ಡ್ ಹಬ್ ಅನ್ನೋದನ್ನು ಅಡಿಷ್ನಲ್ ಸೇರಿಸ್ತಾ ಇದ್ದೀನಿ. ಬಿಕಾಸ್ ನಾನು ಒಂದು ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಆಲ್ ಇನ್ ಒನ್ ಸರ್ವಿಸ್ನ ಈ ಒಂದು ಆ್ಯಪಲ್ಲಿ ಫ್ಯೂಚರಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತಿದ್ದೀನಿ. ಸೊ ಆ್ಯಡ್ ಮಾಡಬೇಕು ಅಂತೀನಿ. ಸೊ ಅದೇ ಕಾರಣಕ್ಕೋಸ್ಕರ ಒಂದು ಹಬ್ ಅನ್ನೋ ಒಂದು ಟೈಟಲ್ನ ಆ್ಯಡ್ ಮಾಡಿ JH ಹಬ್ ಅಂತ ಈ ಒಂದು ಆ್ಯಪ್ಗೆ ನೇಮ್ ಆಗಿ ಕೊಟ್ಟಿರ್ತೀನಿ. ಸೊ ತಿಳ್ಕೊಂಡ್ರಲ್ವಾ ನನ್ನ ಒಂದು ಆ್ಯಪ್ ನೇಮ್ ಏನು ಆ್ಯಂಡ್ ಲೋಗೋ ಯಾವುದು ಅಂತ. ಸೊ ನೀವು ಕೂಡ ಪ್ಲೇಸ್ಟೋರಲ್ಲಿ JH ಹಬ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತು ಅಂತಂದರೆ ನನ್ನ ಒಂದು ಆ್ಯಪ್ ಪ್ಲಸ್ ನೇಮ್ ಎರಡೂ ನಿಮಗೆ ಶೋ ಆಗುತ್ತೆ. ಸೊ ಈಗಲೇ ಹೋಗಲಿ ಸರ್ಚ್ ಮಾಡಿ. ನನ್ನ ಒಂದು ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಫೋನಲ್ಲಿ ಆ ಒಂದು ಆ್ಯಪ್ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ತೀರಾ ಜಸ್ಟು. ಸೊ ಕ್ಲಿಕ್ ಮಾಡಿದ ತಕ್ಷಣ JH ಹಬ್ ಅಂತ ಲೈಕ್ ಇನಿಷಿಯಲಿ ನಾನು ತೋರಿಸಿದ್ದೀನಿ. ನೆಕ್ಸ್ಟು ನಿಮ್ಗೆ ನ್ಯಾವಿಗೇಟ್ ಆಗುತ್ತೆ ಲಾಗಿನ್ ಪೇಜ್. ಯಾವುದೇ ಒಂದು ಆ್ಯಪ್ ಆಗಲಿ ಅದು ಲಾಗಿನ್ ಆಗಿರಬೇಕು, ವಿಚ್ ಇಸ್ ಲೈಕ್ ಜಿಮೇಲ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು. ಸೊ ಫೋನ್ ನಂಬರ್ ಕೊಟ್ಟಿರ್ತೀನಿ ನಾನು ಇಲ್ಲಿ ಲಾಗಿನ್ ಆಗಲಿಕ್ಕೆ. ಸೊ ಇಲ್ಲಿ ನೀವು ಯಾವುದೇ ಥರ ಕೋಡ್ ಮೆನ್ಷನ್ ಮಾಡುವಂಥದ್ದು ಏನಿಲ್ಲ, 91 92 ಲೈಕ್ ಈ ಥರ ಒಂದು ಕೋಡ್ ಮೆನ್ಷನ್ ಮಾಡುವಂಥದ್ದು ಏನಿಲ್ಲ. ಜಸ್ಟ್ ಡೈರೆಕ್ಟಾಗಿ ನೀವು ಒಂದು ಆ್ಯಪ್ ನನ್ನ ಲೈಕ್ ನಿಮ್ಮ ಒಂದು ಫೋನ್ ನಂಬರ್ನ ಕೊಟ್ಟು ಅಂತಂದರೆ ಈ ಒಂದು ಸ್ಕ್ರೀನ್ ಒಳಗೆ ಸೆಂಡ್ OTP ಅಂತ ನೆಕ್ಸ್ಟ್ ಕ್ಲಿಕ್ ಮಾಡ್ತೀರಾ. ಫೋನ್ ನಂಬರ್ ಕೊಡ್ತೀರಾ, ಸೆಂಡ್ OTP ಅಂತ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ OTP ಬರುತ್ತೆ ನಿಮ್ಮ ಒಂದು ಅದೇ ಫೋನ್ ನಂಬರ್ಗೆ. ಸೊ ಆ OTPನ ಎಂಟರ್ ಮಾಡಿ ಓಕೆ ನೆಕ್ಸ್ಟ್ ಕ್ಲಿಕ್ ಮಾಡ್ತೀರಾ. ಸೊ ದಟ್ ಈಸ್ ಲೈಕ್ ಸೊ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ತೀರಾ, ನಿಮ್ಮ ಒಂದು ಆ್ಯಪ್ ಲಾಗಿನ್ ಆಗುತ್ತೆ ವಿತ್ ಯುವರ್ ಫೋನ್ ನಂಬರ್. ನಿಮ್ಮ ಒಂದು ಫೋನ್ ನಂಬರ್ ಮುಖಾಂತರ ಆ್ಯಪಲ್ಲಿ ಲಾಗಿನ್ ಆಗುತ್ತೆ ಆ ಒಂದು JH ಹಬ್ ಆ್ಯಪ್. ಸೊ ನೆಕ್ಸ್ಟು ನಿಮಗೆ ಪ್ರೊಫೈಲ್ ಸೆಟಪ್ ಪೇಜ್ಗೆ ಹೋಗುತ್ತೆ. ಈ ಪ್ರೊಫೈಲ್ ಸೆಟಪ್ ಪೇಜಲ್ಲಿ ನಿಮ್ಗೆ ಏನಿರುತ್ತೆ ಅಂತಂದರೆ ಲೈಕ್ ಫುಲ್ ನೇಮ್ ಆಗಿರ್ಬೋದು ಆ್ಯಂಡ್ ಫೋನ್ ನಂಬರ್, ಜಿಮೇಲ್ ಆ್ಯಂಡ್ ಲೈಕ್ ಜೆಂಡರ್, ಮೇಲ್ ಫೀಮೇಲ್ ಜೆಂಡರ್ಸ್ ಆ್ಯಂಡ್ ಅಕ್ಯುಪೇಷನ್ಸ್. ಆ್ಯಂಡ್ ದೆನ್ ಫೈನಲ್ ಆಗಿ ನಾವೊಂದು ಅಡ್ರೆಸ್ ಕೇಳ್ತೀನಿ. ಸೊ ದಟ್ ಈಸ್ ಅಡ್ರೆಸ್ ಆದಮೇಲೆ ಡೈರೆಕ್ಟಾಗಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡ್ತು ಅಂತಂದರೆ ನನ್ನ ಒಂದು ಆ್ಯಪ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಏನು ನೋಡ್ತಿದ್ದೀರಾ ಇದು ನನ್ನ ಒಂದು ಆ್ಯಪ್ ಹೋಮ್ ಪೇಜ್ ಆಗಿರುತ್ತೆ. ಸೊ ನೆಕ್ಸ್ಟು ಈ ಒಂದು ಆ್ಯಪ್ ಹೋಮ್ ಪೇಜಲ್ಲೇ ನೀವು ನೋಡ್ತಿರ್ಬೋದು ಯಾವ್ದು ಸರ್ವಿಸ್ ಅವೈಲೇಬಲ್ ಇದೆ ಆ್ಯಂಡ್ ಎಲ್ಲಿ ಅವೈಲೇಬಲ್ ಇದೆ ಅಂತ.
ಸೊ ನ್ಯಾವಿಗೇಷನ್ ಬಾರಲ್ಲಿ ಮೇಲ್ಗಡೆ ಕೊಟ್ಟಿರ್ತೀನಿ, ದಟ್ ಈಸ್ ಅವೈಲಬಲ್ ಇನ್ ಬೆಂಗಳೂರು ಓನ್ಲಿ. ಬೆಂಗಳೂರಲ್ಲಿ ಕೊಟ್ಟಿರ್ತೀನಿ, ಬೆಂಗಳೂರಲ್ಲಿ ಲೈಕ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಸರ್ವಿಸ್ ಬುಕ್ ಮಾಡಲಿಕ್ಕೆ ಆ್ಯಂಡ್ ಈವೆಂಟ್ಸ್ ಆ್ಯಂಡ್ ಗಾರ್ಡನಿಂಗ್. ಸೊ ಇನಿಷಿಯಲ್ ನೀವು ಕೆಳಗಡೆ ನೋಡ್ತೀರಾ ಲೈಕ್ ಒಂದು ಆ್ಯಪ್ಸ್ ಬುಕ್ಕಿಂಗ್ಸ್ ಆ್ಯಂಡ್ ಮೈ ಬುಕ್ಕಿಂಗ್ ಆ್ಯಂಡ್ ದೆನ್ ಲಾಸ್ಟ್ ಫೈನಲಿ ಪ್ರೊಫೈಲ್ ನೀವು ಹೋಗ್ತೀರಾ. ಪ್ರೊಫೈಲಲ್ಲಿ ಲೈಕ್ ಈ ಒಂದು ಬುಕ್ಕಿಂಗ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಜಸ್ಟ್ ಲೈಕ್ ಡೈರೆಕ್ಟಾಗಿ ಪ್ರೊಫೈಲ್ ಬರ್ತೀರಾ. ಪ್ರೊಫೈಲ್ ನೀವು ನೋಡ್ಬೋದು, ನೀವೇನು ಅಲ್ಲಿ ಪ್ರೊಫೈಲ್ ಸೇವ್ ಮಾಡ್ತೀರಾ ಅದೇ ಒಂದು ಡಾಟಾ ಇಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ಡಾರ್ಕ್ ಮೋಡ್ ಲೈಟ್ ಮೋಡ್ ಕೊಡ್ತೀನಿ. ನೀವು ಡಾರ್ಕ್ ಮೋಡ್ ಕ್ಲಿಕ್ ಮಾಡ್ತೀರಾ ಡಾರ್ಕ್ ಮೋಡ್ ಹೋಗುತ್ತೆ, ಲೈಟ್ ಮೋಡ್ ಕ್ಲಿಕ್ ಮಾಡಿದ್ರೆ ಲೈಟ್ ಮೋಡ್ ಹೋಗುತ್ತೆ. ಆ್ಯಂಡ್ ದೆನ್ ಕೆಳಗಡೆ ನಾವು ಕೊಟ್ಟಿರ್ತೇವೆ ಲೈಕ್ ಎಡಿಟ್ ಪ್ರೊಫೈಲ್. ನಿಮ್ಮ ಒಂದು ಪ್ರೊಫೈಲ್ನ ಕೂಡ ಯಾವಾಗ ಬೇಕಾದ್ರೂ ನೀವು ಎಡಿಟ್ ಮಾಡ್ಕೋಬೋದು. ವಿತ್ ನೇಮ್, ಮೊಬೈಲ್ ನಂಬರ್, ಜಿಮೇಲ್ ಐಡಿ ಬೇಕಾದ್ರೂ ಕೊಟ್ಕೊಂಡು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಹೆಲ್ಪ್ಲೈನ್ ಸೆಂಟರ್ ಇದೆ. ಸೊ ನೀವು ವಿಕೇನ್ಸ್ ಆ ಟೆಕ್ನಿಷಿಯನ್ ನಿಮ್ಮ ಒಂದು ಪ್ಲೇಸ್ಗೆ ಬಂದು ನಾವು ಲೈಕ್ ಸರ್ವಿಸ್ನ ಮಾಡಬೇಕಾಗಿರ್ಬೋದು, ನೀವು ಸರ್ವಿಸ್ ಬುಕ್ ಮಾಡಬೇಕಾಗಿರ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಆದರೂ ಆ ಒಂದು ಸೆಂಟರ್ಗೆ ಹೋಗ್ತು ಅಂತಂದರೆ ಲೈಕ್ ಹೆಲ್ಪ್ಲೈನ್ ಸೆಂಟರಲ್ಲಿ ಕಾಂಟ್ಯಾಕ್ಟ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿ ಕೊಡ್ತೇವೆ. ಸೊ ನೆಕ್ಸ್ಟು ಲೈಕ್ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಫಾರ್ ಫಾರ್ ಅವರ್ ಆ್ಯಪ್ ಆ್ಯಂಡ್ ದೆನ್ ಲಾಗೌಟ್ ಬಟನ್. ಇದಿಷ್ಟು ಪ್ರೊಫೈಲ್ ಬಗ್ಗೆ, ಪ್ರೊಫೈಲ್ ಮ್ಯಾನೇಜ್ಮೆಂಟ್ ಬಗ್ಗೆ. ನೆಕ್ಸ್ಟು ನೀವು ಹೋಗ್ತೀರಾ ಲೈಕ್ ಮೈ ಬುಕ್ಕಿಂಗ್ಸ್ ಆಮೇಲೆ ಕೊಡ್ತೇನೆ. ಸೊ ನೆಕ್ಸ್ಟು ನೀವು ಹೋಗ್ತೀರಾ ಆ್ಯಪು ಸರ್ವಿಸಸ್ ಮೇಲೆ. ನನ್ನ ಒಂದು ಆ್ಯಪಲ್ಲಿ ಯಾವುದೇ ಸರ್ವಿಸ್ ಅವೈಲೇಬಲ್ ಇದೆ ಅದನ್ನು ತೋರಿಸ್ತೇನೆ. ಸೊ ಇಲ್ಲಿ ನಾನು ಕೊಟ್ಟಿರ್ತೇನೆ 3 ಥರ ಸರ್ವಿಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಏನು ಕಾಲರ್ ಡೇಸಲ್ಲಿ ಮಾಡ್ತೀನಿ ಅದೇ ಸರ್ವಿಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಫ್ಯೂಚರಲ್ಲಿ ಮತ್ತೆ ಬೇರೆ ಬೇರೆ ಲೈಕ್ ಸರ್ವಿಸ್ಗಳನ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಸೊ ಜಸ್ಟ್ ವೇಟ್ ಫಾರ್ ದಟ್. ಸೊ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ ಆ್ಯಡ್ ಮಾಡಿದ್ದೀನಿ 3. ದಟ್ ಈಸ್ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಆ್ಯಂಡ್ ಮೈಕ್ರೋ ಓವೆನ್ 3 ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಈವೆಂಟಲ್ಲೂ ಕೂಡ 4 ಥರ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಗಾರ್ಡನಿಂಗ್ ಕೂಡ ಒಂದಿರುತ್ತೆ. ದಟ್ಸ್ ಇಟ್. ಸೊ ಇದಿಷ್ಟು ಸರ್ವಿಸ್ ಬಗ್ಗೆ. ಸೊ ಸರ್ವಿಸಲ್ಲಿ ಇದಿಷ್ಟು ಸರ್ವಿಸು ನನ್ನ ಒಂದು ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟು ಸರ್ವಿಸ್ನ ಬುಕ್ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ. ಸೊ ನೀವು ಒಂದು ಆ್ಯಪಲ್ಲಿ ಇದಿಷ್ಟು ಸರ್ವಿಸ್ ಅವೈಲೇಬಲ್ ಅಂತ ತಿಳ್ಕೊಂಡ್ರಲ್ವಾ. ಸೊ ಬುಕ್ ಮಾಡೋದು ಹೇಗೆ ಅಂತಂದರೆ ನೀವು ಒಂದು ವಾಷಿಂಗ್ ಮಿಷಿನ್ ಬುಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಬುಕ್ ಮಾಡಬೇಕು ಅಂತಂದರೆ ವಾಷಿಂಗ್ ಮಿಷಿನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಬಿಫೋರ್ ದಟ್ ಒಂದು ಬಿಗ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಆ್ಯಪ್ ಮುಖಾಂತರ ನೀವು ಮಾಡ್ತು ಅಂತಂದರೆ ನೀವು ಫಸ್ಟು ನೀವು ಯೂಸರ್ ಆಗಿದ್ದರೆ ನನ್ನ ಒಂದು ಆ್ಯಪಲ್ಲಿ ನಿಮಗೆ ವಿಸಿಟಿಂಗ್ ಚಾರ್ಜು ಫಸ್ಟ್ ಬುಕ್ಕಿಂಗಲ್ಲಿ ಫ್ರೀ ಸಿಗುತ್ತೆ. ದಿಸ್ ಈಸ್ ನ್ಯೂ ಆ್ಯಂಡ್ ನಾನು ಒಂದು ಆಫರ್ನ ಲೈಕ್ ಈ ಒಂದು ಆ್ಯಪ್ ಮುಖಾಂತರ ನನಗೆ ಕೊಡ್ತಾ ಇರುವಂಥದ್ದು. ನೀವು ಒಂದು ಫಸ್ಟ್ ಯೂಸರ್ ಆಗಿದ್ದರೆ, ಫಸ್ಟ್ ಬುಕ್ಕಿಂಗ್ ಮಾಡ್ತಿದ್ರೆ ನನ್ನ ಒಂದು ಆ್ಯಪಲ್ಲಿ ನಿಮಗೆ ವಿಸಿಟಿಂಗ್ ಚಾರ್ಜ್ ಫ್ರೀ ಇರುತ್ತೆ. ಸೊ ಅದು ನೀವು ಬುಕ್ ಮಾಡಿದ ತಕ್ಷಣ ಶೋ ಆಗುತ್ತೆ, ದಟ್ ಈಸ್ ಫ್ರೀ ವಿಸಿಟಿಂಗ್ ಚಾರ್ಜ್ ಅಂತ. ಇಫ್ ಇನ್ ಕೇಸ್ ಸೆಕೆಂಡ್ ಆಗಿದ್ದರೆ ನಿಮಗೆ ವಿಸಿಟಿಂಗ್ ಚಾರ್ಜ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದು ಕೂಡ ನಿಮ್ಮ ಒಂದು ಆ್ಯಪಲ್ಲಿ ಶೋ ಆಗುತ್ತೆ. ಸೊ ಫಸ್ಟು ನಾವು ಬುಕ್ಕಿಂಗ್ ಮಾಡೋಣ. ಎಲೆಕ್ಟ್ರಾನಿಕ್ಸ್ ಐಟಮಲ್ಲಿ ವಾಷಿಂಗ್ ಮಿಷಿನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ನಮಗೆ ಸೆಟ್ ಆಫ್ ಲೈಕ್ ಸಮಥಿಂಗ್ ವಿಸಿಟಿಂಗ್ ಚಾರ್ಜಲ್ಲಿ ಏನೇನು ಅವೈಲೇಬಲ್, ಲೈಕ್ ವಿಸಿಟಿಂಗ್ ಚಾರ್ಜಲ್ಲಿ ಏನೇನು ಲೈಕ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಲ್ಲಿ ಶೋ ಅಪ್ ಆಗುತ್ತೆ ಅಂತ. ಲೈಕ್ ಬೇಸಿಕ್ಸ್ ರಿಪೇರಿ ಆಗಿರ್ಬೋದು, ಇನ್ಸ್ಪೆಕ್ಷನ್ಸ್, ಯಾವುದೇ ಥರ ವಾರಂಟಿ ಲೈಕ್ ನಾವು ಕೊಡ್ತಿದ್ದೀವಿ ಅಂತಂದರೆ ಇದಿಷ್ಟು ಈ 4 ಲೇನ್ ಏನಿದೆ ಇದಿಷ್ಟು ನಾವು ಒಂದು ವಿಸಿಟಿಂಗ್ ಚಾರ್ಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ದೆನ್ ನಾವು ಅಲ್ಲಿ ಬಂದು ಮಾಡುವಂಥ ವರ್ಕು ಕೂಡ ಅದಾಗಿರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಓಪನ್ ಆಗುತ್ತೆ. ದಟ್ ಈಸ್ ನೀವು ಒಂದು ರೀಸನ್ ಏನು ಆ ಒಂದು ಸರ್ವಿಸ್ನ ಬುಕ್ ಮಾಡ್ತಾ ಇರೋದಕ್ಕೆ ರೀಸನ್ ಮೀನ್ಸ್ ಆ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ತೀರಾ. ವಿಚ್ ಇನ್ಕ್ಲೂಡ್ಸ್ ಇಫ್ ಇನ್ ಕೇಸ್ ಅದು ಎಲೆಕ್ಟ್ರಾನಿಕ್ಸ್ ಐಟಮ್ ಆಗಿತ್ತು ಅಂತಂದರೆ ನೀವು ಅದು ಏನು ವಾಷಿಂಗ್ ಮಿಷಿನ್ ಇದೆ, ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಮೈಕ್ರೋವೇವ್ ಇದೆ, ಅದ್ರದ್ದು ಮಾಡೆಲ್ ನಂಬರು, ಲೈಕ್ ಅದು ಮಾಡೆಲ್ ಯಾವುದು, ಆ್ಯಂಡ್ ಆ ವಾಷಿಂಗ್ ಮಿಷಿನ್ ನೇಮ್ ಏನು, ಲೈಕ್ ಇನ್ ಕೇಸ್ LG, ಸ್ಯಾಮ್ಸಂಗ್, ಲೈಕ್ IFB, ಬಾಷ್ ಯಾವುದಾರಾಗಿರಲಿ ಅದ್ರದ್ದು ಮೆನ್ಷನ್ ಮಾಡ್ತೀರಾ. ಜೊತೆಗೆ ಪ್ರಾಬ್ಲಮ್ ಮೆನ್ಷನ್ ಮಾಡ್ತೀರಾ. ಲೈಕ್ ಅದೇನಾಗಿದೆ ಅಂದರೆ ಸ್ಪಿನ್ ಆಗ್ತಿಲ್ಲ ಆಗಿರ್ಬೋದು, ಆ್ಯಂಡ್ ಇನ್ಲೆಟ್ ವಾಲ್ ಎರರ್, ಔಟ್ಲೆಟ್ ವಾಲ್ ಎರರ್, ಆ್ಯಂಡ್ ದೆನ್ ಮದರ್ ಬೋರ್ಡಲ್ಲಿ ಏನಾದರೂ ಇಶ್ಯೂ ಆಗಿದ್ದರೆ ಇದಿಷ್ಟು ಏನಂದರೆ ಮೆನ್ಷನ್ ಮಾಡ್ತೀರಾ. ಮೆನ್ಷನ್ ಮಾಡಾದ್ಮೇಲೆ ನೆಕ್ಸ್ಟು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ ಲೈಕ್ ಕನ್ಫರ್ಮ್ ಅಡ್ರೆಸ್ನ ಮತ್ತೆ ಕನ್ಫರ್ಮ್ ಮಾಡೋಕ್ಕೆ ನಾನು ಕೇಳ್ತಾ ಇರ್ತೀನಿ. ಲೈಕ್ ದಟ್ ಈಸ್ ನಿಮ್ಮ ನೇಮು, ಮೊಬೈಲ್ ನಂಬರ್, ಆಲ್ಟರ್ನೇಟಿವ್ ಮೊಬೈಲ್ ನಂಬರ್, ಆ್ಯಂಡ್ ದೆನ್ ಫೈನಲಿ ನಿಮ್ಮ ಒಂದು ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ತೋರಿಸುತ್ತೆ ಬುಕ್ಕಿಂಗ್ ಸಕ್ಸಸ್ಫುಲ್. ನಿಮ್ಮ ಒಂದು ಬುಕ್ಕಿಂಗ್ ಸಕ್ಸಸ್ ಆಗಿರೋದು ನೀವು ನೋಡ್ತಾ ಇರ್ಬೋದು. ಜೊತೆಗೆ ನಿಮ್ಮ ಒಂದು ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ, ದಟ್ ಈಸ್ ಬುಕ್ಕಿಂಗ್ ಕನ್ಫರ್ಮ್ಡ್ ಅಂತ. ಸೊ ಇದಿಷ್ಟು ನೀವು ಬುಕ್ಕಿಂಗ್ ಮಾಡೋ ಪ್ರೊಸೀಜರ್ ಆಗಿರೋದು. ಸೊ ಇದು ನಾರ್ಮಲಾಗಿ ಏನು ಹೇಳ್ತೀನಿ ಅಂತಂದರೆ ಬೇರೆ ಆ್ಯಪ್ಗಳಲ್ಲಿ ಥರ
ಲೈಕ್ ಡ್ಯೂರೇಷನ್ ಅಂತೂ ಯಾವುದೇ ಥರ ಜಾಸ್ತಿ ತೊಗೊಳ್ಳೋ ಥರ ನಾನು ಮಾಡಿಲ್ಲ. ಜಸ್ಟ್ 60 ಸೆಕೆಂಡಲ್ಲಿ ನಿಮ್ಮ ಒಂದು ಆ್ಯಪ್ನ ಲೈಕ್ ನಿಮ್ಮೊಂದು ಸರ್ವಿಸ್ನ ನೀವು ಬುಕ್ ಮಾಡ್ಕೋಬೋದು ಅಂತ ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ನಿಮ್ಮೊಂದು ಸರ್ವಿಸ್ ಏನಿರುತ್ತೆ ಅದು ಬುಕ್ ಆಗಿರುತ್ತೆ ಆ್ಯಂಡ್ ಅದು ಮೈ ಬುಕ್ಕಿಂಗ್ ಇದರಲ್ಲಿ ಬಂದು ಸೇವ್ ಆಗಿರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ತಾ ನೀವು ನೋಡ್ಕೋಬೋದು, ದಟ್ ಈಸ್ ಟ್ರ್ಯಾಕ್ ಮಾಡ್ಕೋಬೋದು ನಮ್ಮ ಒಂದು ಬುಕ್ಕಿಂಗು ಲೈಕ್ ಪ್ರೋಗ್ರೆಸ್ಸಲ್ಲಿ ಇದೆಯಾ, ಕಂಪ್ಲೀಟ್ ಆಗಿದೆಯಾ, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆಯಾ, ನಿಮ್ಮ ಒಂದು ಇನ್ವಾಯ್ಸ್ ಏನಿದೆ ಇನ್ವಾಯ್ಸ್ನ ಬೇಕಾದ್ರೂ ಅಲ್ಲೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಿಷ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ ಬಗ್ಗೆ ಆಯಿತು ಅಂತಂದರೆ ಈವೆಂಟ್ಸ್ ಬರ್ತು ಅಂತಂದರೆ ಈವೆಂಟ್ಸ್ ಯಾವ್ದಾರು ಬೇಕು ಅಂತ ಈವೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ ಆ್ಯಂಡ್ ದೆನ್ ನಿಮ್ಮ ಒಂದು ಏನು ನಾನು ಹೇಳಿದ್ದೆಲ್ಲ ಸೆಟಪ್ ಒಂದು 4 ಫಂಕ್ಷನ್ಸ್ಗಳಿರುತ್ತೆ ಅದನ್ನು ನಾನು ಹಾಕಿರ್ತೀನಿ. ಸೊ ಅದನ್ನು ರೀಡ್ ಮಾಡ್ಕೋಬೋದು ನೀವು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ ಆ್ಯಂಡ್ ದೆನ್ ಇದರಲ್ಲಿ ಯಾವ ಥರ ರೀಸನ್ನು ಲೈಕ್ ಅದು ಇದು ಅಂತ ಮೆನ್ಷನ್ ಮಾಡಿರಲ್ಲ, ಬಿಕಾಸ್ ನಾವು ನೀವೇನು ಬುಕ್ ಮಾಡ್ತೀರಾ ನಿಮ್ಮ ಒಂದು ಅಡ್ರೆಸ್ ಏನು ಕೊಡ್ತೀರಾ ಅದಾದಮೇಲೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮಗೆ ಯಾವ ಥರ ಬೇಕು ಆ ಥರ ನಾವು ಕಂಪ್ಲೀಟಾಗಿ ಮಾಡ್ಕೊಡ್ತೀವಿ. ಬಿಕಾಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ನೀವು ಅದ್ರ ಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡ್ತೀರಾ, ಅಗೇನ್ ಅಡ್ರೆಸ್ ಬರುತ್ತೆ. ಸೊ ನಿಮ್ಮ ನೇಮು, ಮೊಬೈಲ್ ನಂಬರು, ಆಲ್ಟರ್ನೇಟಿವ್ ಮೊಬೈಲ್ ನಂಬರ್, ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಬುಕ್ಕಿಂಗ್ ಮೇಲೆ ಕೊಟ್ಟ ತಕ್ಷಣ ನಿಮ್ಮ ಒಂದು ಬುಕ್ಕಿಂಗ್ ಕನ್ಫರ್ಮ್ ಆಗುತ್ತೆ. ದಟ್ ಈಸ್ ಸೆಕೆಂಡ್ ಥಿಂಗ್. ಆ್ಯಂಡ್ ಗಾರ್ಡನಿಂಗಲ್ಲೂ ಅಷ್ಟೇ, ಗಾರ್ಡನ್ ಮೇಲೆ ಕ್ಲಿಕ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಲೈಕ್ ಸೆಟ್ ಆಫ್ 4 ಲೈನ್ಸ್ ಬರುತ್ತೆ, ರೀಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಇದರಲ್ಲೂ ಕೂಡ ಯಾವುದೇ ಥರ ರೀಸನ್ಸ್ ಆ ಥರ ಏನೂ ಇರೋದಿಲ್ಲ, ಡೈರೆಕ್ಟಾಗಿ ನಿಮ್ಮ ಒಂದು ಬುಕ್ಕಿಂಗ್ ಕನ್ಫರ್ಮ್ ಅಡ್ರೆಸ್ ಹಾಕ್ತೀರಾ. ಕನ್ಫರ್ಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಬುಕ್ಕಿಂಗು ಸಕ್ಸಸ್ಫುಲ್ಲಾಗಿ ಕನ್ಫರ್ಮ್ ಆಗುತ್ತೆ. ಸೊ ಇದಿಷ್ಟು ಬುಕ್ಕಿಂಗ್ ಮಾಡೋದ್ರ ಬಗ್ಗೆ ಆಯಿತು ಅಂತಂದರೆ ನೆಕ್ಸ್ಟು ಬುಕ್ಕಿಂಗ್ ಮಾಡಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ಈಗ ಹೇಳ್ಕೊಡ್ತೀನಿ. ಸೊ ಮೈ ಬುಕ್ಕಿಂಗ್ ಹೋಗ್ತೀರಾ, ನಿಮ್ಮ ಒಂದು ಬುಕ್ಕಿಂಗ್ ಏನಿದೆ ಅದರಲ್ಲಿ ಬುಕ್ಕಿಂಗಲ್ಲಿ ಲೈಕ್ ಸೇವ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜು ಓಪನ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಅದು ಎಲೆಕ್ಟ್ರಾನಿಕ್ಸ್ ಐಟಮ್ ಆಗಿತ್ತು ಅಂತಂದರೆ ನಾನು ಮ್ಯಾನ್ಯುವಲಾಗಿ ಟೆಕ್ನಿಷಿಯನ್ಗೆ ಅಸೈನ್ ಮಾಡ್ತೀನಿ. ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಒಂದು ಸರ್ವಿಸ್ ಏನಿದೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ಇಫ್ ಇನ್ ಕೇಸ್ ಅದು ಈವೆಂಟ್ ಆರ್ ಇಫ್ ಇನ್ ಕೇಸ್ ಅದು ಗಾರ್ಡನಿಂಗ್ ಆಗಿತ್ತು ಅಂತಂದರೆ ನಾವೇ ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಆ್ಯಂಡ್ ನಿಮ್ಗೆ ಯಾವ ಥರ ಬೇಕು ಆ ಥರ ಸರ್ವಿಸ್ನ ನಾವು ಮಾಡ್ಕೊಡ್ತೀವಿ. ಸೊ ಇಲ್ಲಿ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಓಪನ್ ಆಗಿದೆ. ಇದು ಎಲೆಕ್ಟ್ರಾನಿಕ್ಸಲ್ಲಿ ಓಪನ್ ಆಗಿರುವಂಥ ಪೇಜ್ ಇದು. ಸೊ ಫಸ್ಟು ಬುಕ್ಡ್ ಆಗಿರುತ್ತೆ, ಸರ್ವಿಸ್ ಬುಕ್ಡ್ ಸಕ್ಸಸ್ಫುಲಿ ಕೆಳಗಡೆ ಬಂದಿರುತ್ತೆ. ನಾನು ಟೆಕ್ನಿಷಿಯನ್ಗೆ ಅಸೈನ್ ಮಾಡಿದ ತಕ್ಷಣ ನಾನು ಮ್ಯಾನ್ಯುವಲ್ ಟೆಕ್ನಿಷಿಯನ್ಗೆ ಅಸೈನ್ ಮಾಡ್ತೇನೆ. ಟೆಕ್ನಿಷಿಯನ್ಗೆ ಅಸೈನ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ. ದಟ್ ಈಸ್ ಲೈಕ್ ಟೆಕ್ನಿಷಿಯನ್ ಅಸೈನ್ಡ್ ಅಂತ ಬರುತ್ತೆ, ನಿಮ್ಮ ಒಂದು ನೋಟಿಫಿಕೇಶನ್ ಎಲ್ಲ ಬರುತ್ತೆ ಆ್ಯಂಡ್ ಈ ಟ್ರ್ಯಾಕಿಂಗ್ ಪೇಜಲ್ಲೂ ಕೂಡ ಲೈಕ್ ಅದು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ನಿಮ್ಮ ಟೆಕ್ನಿಷಿಯನ್ ನಿಮ್ಮ ಒಂದು ಪ್ಲೇಸ್ಗೆ ಬಂದು ನಿಮ್ಮ ಒಂದು ಸರ್ವಿಸ್ ಬುಕ್ ಮಾಡಿದ ತಕ್ಷಣ ನೀವು ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ಮಾಡಾದ್ಮೇಲೆ ನಾನು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಟನ್ ಕ್ಲಿಕ್ ಮಾಡಿ ಲೈಕ್ ಬಟನ್ ಕೊಡ್ತೀನಿ. ನಿಮ್ಮ ಒಂದು ಫೋನಲ್ಲಿ ಕೂಡ ಆ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗಿರುವಂಥದ್ದು ಶೋ ಅಪ್ ಆಗುತ್ತೆ ವಿತ್ ಅ ನೋಟಿಫಿಕೇಶನ್. ನೆಕ್ಸ್ಟು ಡೈರೆಕ್ಟಾಗಿ ಕಂಪ್ಲೀಟೆಡ್ ಸರ್ವಿಸಸ್ ಅಂತ ಲೈಕ್ ನಾನು ಅಸೈನ್ ಮಾಡ್ತೇನೆ. ಸರ್ವಿಸ್ ಕಂಪ್ಲೀಟ್ ಆಗಿರೋದು ನಿಮ್ಮ ಒಂದು ಮೊಬೈಲ್ಗಾಗಲಿ ಆ್ಯಂಡ್ ನಿಮ್ಮ ಒಂದು ಟ್ರ್ಯಾಕಿಂಗ್ ಪೇಜರಾಗಲಿ ಶೋ ಅಪ್ ಆಗುತ್ತೆ ವಿತ್ ಅ ಇನ್ವಾಯ್ಸ್ ಕಾಪಿ. ಇನ್ವಾಯ್ಸ್ ಅಂತಂದರೆ ಲೈಕ್ ನೀವು ಇನ್ ಕೇಸ್ ಹೊಸ್ದಾಗಿ ಏನಾದರೂ ಹಾಕಿರ್ತೀರಾ, ಲೈಕ್ ಹಾಕ್ಸಿರ್ತೀರಾ ಏನಾದರೂ ಅಂತಂದರೆ ಮೆಟೀರಿಯಲ್ಸು ಎಲೆಕ್ಟ್ರಾನಿಕ್ಸ್ ಐಟಮ್ಸಲ್ಲಿ, ಇದು ಓನ್ಲಿ ಫಾರ್ ಎಲೆಕ್ಟ್ರಾನಿಕ್ಸ್ ಈವೆಂಟ್ಸ್ಗೆ ಆ್ಯಂಡ್ ಗಾರ್ಡನಿಂಗ್ ಯಾವುದೇ ಥರ ಇನ್ವಾಯ್ಸ್ ಇರೋದಿಲ್ಲ. ಎಲೆಕ್ಟ್ರಾನಿಕ್ಸಲ್ಲಿ ಯಾಕೆ ಇನ್ವಾಯ್ಸ್ ಕೊಟ್ಟಿರ್ತೀನಿ ಅಂತಂದರೆ ಬಿಕಾಸ್ ಇದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗಲಿ ಅಂತ. ಸೊ ಇದರಲ್ಲಿ ನೀವು ಯಾವ್ದಾರ ಮೆಟೀರಿಯಲ್ ಹಾಕ್ಸಿದ್ರೆ ವಿತ್ ಅಮೌಂಟ್ ಆ್ಯಂಡ್ ವಾರಂಟಿ ಎಷ್ಟಿರುತ್ತೆ ಅದನ್ನು ಮೆನ್ಷನ್ ಮಾಡಿ ಆ್ಯಪ್ ಕಡೆಯಿಂದ ನಿಮಗೆ ಒಂದು ಲೈಕ್ ಇನ್ವಾಯ್ಸ್ ಕಾಪಿ ಬರುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು ಫಾರ್ ಫ್ಯೂಚರ್ ಯೂಸ್. ನಿಮ್ಮ ಫ್ಯೂಚರ್ ಯೂಸ್ಗೆ ಬೇಕಾದರೆ ಅದನ್ನು ಯೂಸ್ ಮಾಡಿ ಇಟ್ಕೋಬೋದು. ಸೊ ಇದಿಷ್ಟು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಆಯಿತು ಅಂತಂದರೆ ಸೊ ಇದರಲ್ಲಿ ನಿಮಗೆ ತೋರಿಸುತ್ತೆ ಲೈಕ್ ಆರ್ಡರ್ ಟ್ರ್ಯಾಕಿಂಗಲ್ಲಿ ತೋರಿಸುತ್ತೆ ನಿಮ್ಮ ಒಂದು ಸರ್ವಿಸ್ ಎಲ್ಲಿ ಬುಕ್ ಆಗಿದೆ, ಲೈಕ್ ಎಲ್ಲಿ ಬುಕ್ ಆಗಿದೆ, ನಿಮ್ಮ ಫೋನ್ ನಂಬರ್ ಆ್ಯಂಡ್ ನೇಮ್ ಕೂಡ ಅಲ್ಲಿ ಶೋ ಅಪ್ ಆಗುತ್ತೆ ವಿತ್ ಪೇಮೆಂಟ್ ಏನೇನು ಪೇಮೆಂಟ್ ಆಗಿದೆ, ಲೈಕ್ ವಿಸಿಟಿಂಗ್ ಚಾರ್ಜ್ ಎಷ್ಟಾಗಿದೆ. ಇಫ್ ಇನ್ ಕೇಸ್ ಫಸ್ಟ್ ಆರ್ಡರ್ ಆಗಿದೆ 0 ಅಂತ ಶೋ ಅಪ್ ಆಗುತ್ತೆ. ಸೆಕೆಂಡ್ ಆಗಿದೆ ಲೈಕ್ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ಸ್ ಅದು ಶೋ ಅಪ್ ಆಗುತ್ತೆ ಯಾವುದೇ ವಿಸಿಟಿಂಗ್ ಚಾರ್ಜ್ ಎಷ್ಟೆಷ್ಟು ಅಂತ. ಸೊ ಸರ್ವಿಸ್ ಮಾಡಿರೋ ಚಾರ್ಜು ಲೈಕ್ ಟೋಟಲ್ ಅಮೌಂಟು ತೋರಿಸುತ್ತೆ ಆ ಒಂದು ಟ್ರ್ಯಾಕಿಂಗ್ ಪೇಜಲ್ಲಿ. ನೆಕ್ಸ್ಟ್ ಇನ್ವಾಯ್ಸ್ಗಳು ಡೌನ್ಲೋಡ್ ಮಾಡ್ಕೋಬೋದು. ಇದಿಷ್ಟು ಎಲೆಕ್ಟ್ರಾನಿಕ್ಸು. ನೆಕ್ಸ್ಟು ಈವೆಂಟ್ಸ್ ಬಂತು ಅಂತ ಅಕ್ಸೆಪ್ಟ್ ಆಗಿರುತ್ತೆ. ಆಫ್ಟರ್ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾದಮೇಲೆ ನಿಮ್ಮ ಒಂದು ಲೈಕ್ ಥಿಂಗ್ನ ನಾವು ತೊಗೊಂಡು ನಿಮಗೆ ಸ್ಯಾಟಿಸ್ಫೈ ಆದಮೇಲೆ ನಾವು ಒಂದು ಬುಕ್ಕಿಂಗ್ನ ನಾನು ಅಕ್ಸೆಪ್ಟೆಡ್ ಅಂತ ಕೊಡ್ತೇನೆ. ಸೊ ನಿಮ್ಮ ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅಡ್ವಾನ್ಸ್ ಏನಿರುತ್ತೆ ಅದು ಶೋ ಅಪ್ ಆಗುತ್ತೆ ನಿಮ್ಮ ಒಂದು ಫೋನಲ್ಲಿ. ನೆಕ್ಸ್ಟು ನಿಮ್ಮ ಒಂದು ಈವೆಂಟ್ ಏನಾಗಿರ್ಬೋದು, ಅದು ಗಾರ್ಡನಿಂಗ್ ಆಗಿರ್ಬೋದು, ಇವೆರಡು ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ. ದಟ್ ಈಸ್ ಸರ್ವಿಸ್ ಕಂಪ್ಲೀಟೆಡ್ ಅಂತ ಆರ್ ಇವೆಂಟ್ ಲೈಕ್ ಗಾರ್ಡನಿಂಗ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಅದು ಟ್ರ್ಯಾಕಿಂಗ್ ಪೇಜಲ್ಲೂ ಕೂಡ ಶೋ ಅಪ್ ಆಗುತ್ತೆ. ಇದಿಷ್ಟು ನನ್ನ ಒಂದು ಆ್ಯಪಲ್ಲಿ ಸರ್ವಿಸ್ ಬುಕ್ ಮಾಡೋದಾಗಿರ್ಬೋದು ಆ್ಯಂಡ್ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಆ್ಯಂಡ್ ಅದು ಬುಕ್ ಆದಮೇಲೆ ಯಾವ ಥರ ತೋರಿಸುತ್ತೆ ಆ್ಯಪಲ್ಲಿ ಅನ್ನೋದು. ಸೊ ತಿಳ್ಕೊಂಡ್ರಲ್ವಾ ನನ್ನ ಒಂದು ಆ್ಯಪಲ್ಲಿ ಯಾವ ಥರ ಸರ್ವಿಸ್ನ ಬುಕ್ ಮಾಡೋದು ಆ್ಯಂಡ್ ಯಾವ ಥರ ಈಸಿಲಿ ನೀವು ಒಂದು ಸರ್ವಿಸ್ನ ಲೈಕ್ ತಗೊಳ್ಳುವಂಥದ್ದು ಅಂತ. ಸೊ ನೀವು ಕೂಡ ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ JH ಹಬ್ ಅಂತ. ಸೊ JH ಹಬ್ ಅಂತ ಸಿಗುತ್ತೆ
ಆ್ಯಂಡ್ ದೆನ್ ಅಲ್ಲಿ ಹೋಗಿ ಸರ್ವಿಸ್ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರಸ್ಟೆಡ್ ಸರ್ವಿಸ್ನ ನಿಮ್ದು ಹಾಕ್ಸ್ಕೊಳ್ಳಿ. ಸೊ ಇದ್ರ ಜೊತೆಗೆ ನಾನು ಒಂದು ಥಿಂಗ್ನ ನನ್ನ ಒಂದು ಕಡೆ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ, ಸೊ ನಾನು ಇನಿಷಿಯಲಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ ಲೈಕ್ ಆ್ಯಪ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಪ್ಯಾಕ್ ಎಂಡ್ ಅಂತ ಒಂದು ಲೈಕ್ ಡೇಟಾ ಬೇಸ್ ಅಂತ ಒಂದು ಬರುತ್ತೆ. ಸೊ ಅದು ಏನು ಅಂತಂದರೆ ನಾವು ಅದನ್ನು ಪೇ ಆ್ಯಸ್ ಯು ಗೋ ಅಂತ ಒಂದು ಲೈಕ್ ಕ್ಲೌಡಲ್ಲಿ ಸೇವ್ ಮಾಡಿ ಅದನ್ನ ತಗೋಬೇಕಾಗುತ್ತೆ. ಬಟ್ ನಾನು ಏನು ಮಾಡಿದ್ದೀನಿ ಅಂತಂದರೆ ಫೈರ್ ಬೇಸ್ಡ್ ನಾನು ಬ್ಯಾಕ್ ಎಂಡ್ ತೊಗೊಂಡಿರುವಂಥದ್ದು. ಸೊ ಈ ಒಂದು ಫೈರ್ ಬೇಸ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಫಾರ್ ಅಫೋರ್ಡಬಲ್ ಪ್ರೈಸ್, ನನ್ನ ಒಂದು ಪ್ರೈಸ್ಗೆ ಅಫೋರ್ಡಬಲ್ ಆಗಲಿ ಅಂತ ಇನಿಷಿಯಲ್ ತೊಗೊಂಡಿರೋದು. ಫ್ಯೂಚರಲ್ಲಿ ನಾನು ಆ್ಯಡ್ ಮಾಡ್ತೀನಿ ಲೈಕ್ ಬುಕ್ಕಿಂಗ್ಸ್ ಅಷ್ಟು ಬಂತು ಅಂತಂದರೆ. ಸೊ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಫ್ ಇನ್ ಕೇಸ್ ನೀವು ಪ್ಲೇಸ್ಟೋರ್ಗೆ ಹೋಗ್ತೀರಾ, ಅದು ಡೌನ್ಲೋಡ್ ಮಾಡ್ತೀರಾ, ಡೌನ್ಲೋಡ್ ಮಾಡಿದ್ರೆ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೋಟಿಫಿಕೇಶನ್ ಬರಲಿಲ್ಲ ಅಂತಂದರೆ ಸೊ ನೀವೇನು ಮಾಡ್ತೀರಾ, ಇದೇನೋ ಫಾಲ್ಟ್ ಇದೆ ಅನ್ಕೋತೀರಾ. ಸೊ ನಾಟ್ ಅಟ್ ಆಲ್. ಇದೇನಾಗುತ್ತೆ ಅಂತಂದರೆ ನಿಮ್ಮ ಒಂದು ನಾನು ಏನು ಅಪ್ಲೈ ಮಾಡಿದ್ದೀನಿ ಇದರೊಳಗೆ ಅಂತಂದರೆ ಒಂದು ದಿನಕ್ಕೆ 20 ಯೂಸರ್ಸ್ ಮಾತ್ರ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುವಂಥದ್ದು. ಯಾಕೆ ಅಂತಂದರೆ ಇದು ಫೈರ್ ಬೇಸ್ ಇನಿಷಿಯಲ್ ಸ್ಟಾರ್ಟಿಂಗ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಯೂಸರ್ಸ್ ಡೆವಲಪ್ ಆಗ್ತಾ ಒಂದು 500 600 700 ಆಗ್ತಾ ಅದನ್ನು ಮೂವ್ ಆನ್ ಮಾಡ್ತೀನಿ, ಲೈಕ್ ಕ್ಲೌಡ್ ಮೂವ್ ಆನ್ ಮಾಡ್ತೀನಿ. ಸೊ ಅವಾಗ ನಾವು ನಾರ್ಮಲಾಗಿ ನಾವೇನು ಆ್ಯಪ್ ಅಲ್ಲಿ ನಾವು ಎಷ್ಟು ಅನ್ಲಿಮಿಟೆಡ್ ಲೈಕ್ ಯೂಸರ್ಸ್ಗಳು ಡೌನ್ಲೋಡ್ ಮಾಡ್ಕೋತಾರೆ ಆ ಥರ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇವಾಗಲೂ ಕೂಡ ಡೌನ್ಲೋಡ್ ಮಾಡ್ಬೋದು, ಬಟ್ ಲಿಮಿಟೆಡ್ ಆಗಿರುತ್ತೆ. ಒಂದು ದಿನಕ್ಕೆ 20 ಮೆಂಬರ್ಸ್ 30 ಮೆಂಬರ್ಸ್ ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ಕಾಗುವಂಥದ್ದು ನನ್ನ ಒಂದು ಆ್ಯಪ್ನ. ಲೈಕ್ ಡೌನ್ಲೋಡ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಮಾಡ್ಕೊಳಕ್ಕಾಗುವಂಥದ್ದು. ಇಫ್ ಇನ್ ಕೇಸ್ ಲಾಗಿನ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ಟ್ರೈ ಮಾಡಿ 100% ಲೈಕ್ ಅದು ಲಾಗಿನ್ ಆಗುತ್ತೆ. ಸೊ ನನ್ನ ಒಂದು ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅನ್ಕೋತೀನಿ. ಸೊ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.